ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾನು. ಇವತ್ತ ನನಗೆ ಗೊತ್ತಿದ್ದಂಥ ಅಮಾವಾಸ್ಯೆ ಬಗ್ಗೆ ಸೇವೆಗಳ ಅಮಾವಾಸ್ಯೆ ದಿನ ಯಾವ ತಪ್ಪುಗಳನ್ನ ಮಾಡಬಾರ್ದು, ಗುರು ಮೌಲ್ಯಗಳು ತಮ್ಮ ಹಿತಗುಚ್ಚುದಾಗ ತಿಳಿಸಿಕೊಟ್ಟಂಥ ಪ್ರತಿಯೊಂದು ಮಾಹಿತಿನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೆ. ಇವತ್ತು ಒಂದು ಸಣ್ಣ ವಿಶೇಷ ಮಾಹಿತಿ ಅಂದ್ರೆ ನಮ್ಮ ಮನ್ಯಾಗ ಪ್ರತಿಯೊಬ್ಬರು ಕೂಡ ನಾವು ಇದನ್ನ ಆಚರಣೆ ಮಾಡ್ಕೊತ ಬಂದೆವು. ಆದ್ರೆ ದಿಂಡೋರಿ ಸೇವಾ ಕೇಂದ್ರ ಮಾರ್ಗದಿಂದ ಅಂದ್ರೆ ಸ್ವಾಮಿ ಸೇವಾ ಕೇಂದ್ರ ಮಾರ್ಗದಾಗ ಯಾವ ರೀತಿ ಇದನ್ನ ಮಾಡ್ತಾರೋ, ಇದ್ರ ಉಪಯೋಗ ಏನ, ಯಾಕೆ ನಾವು ಇದನ್ನ ಕಟ್ಟಬೇಕು, ಪ್ರತಿಯೊಬ್ಬರು ಮನ್ಯಾಗ ನಾವು ಇದನ್ನ ನೋಡ್ತೇವೆ. ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇತ್ತಂದ್ರೆ ನಮ್ಗೆ ಇನ್ನಷ್ಟು ನಂಬಿಕೆ, ಇನ್ನಷ್ಟು ಉತ್ಸಾಹದಿಂದ ಆ ಸೇವೆಯನ್ನು ನಾವು ಮಾಡ್ತೇವೆ. ಮೊದಲನೇದಾಗಿ ನಮ್ಮ ಮನ್ಯಾಗ ಕಿರಿಕಿರಿ, ಗಂಡ ಹೆಂಡತಿ ನಡುವೆ ಜಗಳ, ಮನ್ಯಾಗ ಮಕ್ಕಳು ಕಿರಿಕಿರಿ ಮಾಡ್ತಾವೆ, ವಿದ್ಯಾಭ್ಯಾಸದ ಪ್ರಗತಿ ಇಲ್ಲ, ಮನ್ಯಾಗ ಹಣಕಾಸಂತೂ ಉಳಿತಾಯ ಆಕತ್ತಿಲ್ಲ, ಏನೇ ಮಾಡ್ರು ಮನ್ಯಾಗ ನೆಮ್ಮದಿ ಅನ್ನೋದಿಲ್ಲ ಇದಕ್ಕೆ ನಕಾರಾತ್ಮಕ ಊರ್ಜಾ ಅನ್ನೋದು ಜಾಸ್ತಿ ಪ್ರಮಾಣದಾಗ ನಮ್ಮ ಮನ್ಯಾಗ ಐತೆ ಅಂದಾಗ, ಹಾಗಾಗಿ ಆ ಊರ್ಜಾನ ದೂರ ಮಾಡಿ ಮನ್ಯಾಗ ಸಕಾರಾತ್ಮಕ ಊರ್ಜಾ ನಿರ್ಮಾಣ ಮಾಡುವ ಕೆಲವೊಂದು ಉಪಾಯಗಳನ್ನ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಂಡು. ಮೊದಲನೇದಾಗಿ ನಾ ಎಲ್ಲ ಉಪಾಯಗಳು ಅಮಾವಾಸ್ಯದು ಸೇನ್ ಮಾಡಬಾರ್ದು, ಏನು ಮಾಡೋದು ನಿನ್ನಿನ ವಿಡಿಯೋದಾಗ ಎಲ್ಲ ಕೂಡ ತಿಳಿಸ್ಕೊಟ್ಟೇನು. ಕಾಲಭೈರವಷ್ಟಕದ ಪಟಾಣೆ, ಹೊರಸಲ್ ಕಾರ್ಶಿನ ಲೇಪನ ಮಾಡೋದ, ಅಂದ್ರೆ ನೆಲ ಒರೆಸು ನೀರಿನಾಗ ಏನೇನು ಹಾಕಬೇಕು, ಮತ್ತು ನಾವು ಯಾವ ರೀತಿ ಅಮಾವಾಸ್ಯೆ ದಿನ ಕೆಲವೊಂದು ನಿಯಮವನ್ನು ಪಾಲನೆ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಒಂದು ಸಣ್ಣ ಮಾಹಿತಿ ಏನಂದ್ರೆ, ನಾವು ಸಾಯಂಕಾಲ ಅಂದ್ರೆ ಅಮಾವಾಸ್ಯದಿಂದ ಮುಂದಿನ ಅಮಾವಾಸ್ಯೆ ತಕ್ಕ ಭಾಳ ನಿಮ್ಮ ಮನ್ಯಾಗ ಕಿರಿಕಿರಿ ಇತ್ತು ಅಂದ್ರೆ ನಾವು ಮಾಡ್ತೇವಪ್ಪ ಅಂದ್ರೆ ಈ ಸೇವೆ ಅಂದ್ರೆ ನೀವು ಕರ್ಪೂರ ಹೋಮನ ಮನ್ಯಾಗ ನಾವೆಲ್ಲರೂ ನಾವು ಯಾವುದೇ ಒಂದು ನಮ್ಮ ಕುಂಡ್ಲೆ ಆಗಲಿ ನಾವು ಪ್ರತಿಯೊಬ್ಬರಿಗೂ ಹೋಮಕ್ಕೆ ಇಷ್ಟು ಹೋಮ ಹವನಗಳಿಗೆ ಇಷ್ಟು ಮಹತ್ವ ಕೊಡ್ತೇವಲ್ಲ, ಹೋಮ ಹವನ ಮಾಡ್ಕೊತು ಅಂದ್ರೆ ನಮ್ಮ ಸಂಪೂರ್ಣ ಮನೆಯೆಲ್ಲ ಕ್ಲೀನ್ ಮಾಡ್ತಿರ್ತೇವೆ. ನಾವು ಅಷ್ಟ ಶುದ್ಧಿಯಿಂದ ಅಷ್ಟ ಒಂದು ಭಕ್ತಿಯಿಂದ ಹೋಮ ಹವನಗಳದ್ರಾಗ ಭಾಗವಹಿಸ್ತೇವೆ. ಹಾಗಾಗಿ ಕರ್ಪೂರ ಹೋಮ ಯಾವ ರೀತಿ ಮನ್ಯಾಗ ಮಾಡೋದು, ಕರ್ಪೂರ ಹೋಮ ಮಾಡೋದಂದ್ರೆ ಒಂದು ತೆಂಗಿನಕಾಯಿ ತೊಗೊಂಡು ಆ ತೆಂಗಿನಕಾಯಿ ನೀವು ಮ್ಯಾಲಿಂದ ಪೂರ್ತಿ ಸುಲಿದಿರ್ಬೇಕಂತ ಏನಿಲ್ಲ, ಓಪನ್ ಇದ್ರೆ ನಡೆದೈತಿ. ಆ ತೆಂಗಿನಕಾಯಿನ ನೀವು ಇದನ್ನ ಕಂಟಿನ್ಯೂ ಮಾಡ್ಬೇಕು. ಅಂದ್ರೆ ಈ ಅಮಾವಾಸ್ಯೆಗೆ ನೀವು ಸ್ಟಾರ್ಟ್ ಮಾಡ್ರಿ ಅಂದ್ರೆ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಮಾಡ್ಬೋದು, ಅಥವಾ ನೀವು ಹುಣ್ಣಿಮೆಗದ ತೆಂಗಿನಕಾಯಿಯನ್ನು ಚೇಂಜ್ ಮಾಡ್ಬೋದು. ಮೊದಲನೇದಾಗಿ ಒಂದು ತೆಂಗಿನಕಾಯಿ ತೊಗೊಂಡು ಅದನ್ನು ನೀವು ಈ ರೀತಿ ತೆಂಗಿನಕಾಯಿ ಇರ್ತಿಲ್ಲ, ಇದನ್ನ ನಮ್ಮ ಮ್ಯಾಲಿಂದ ಇದ್ರ ಖಾತೆ ತೆಗೆದಿಲ್ಲ, ಹಾಗಾಗಿ ನೀವು ತೆಗೆದು ತಗೋಬೋದು. ತೆಗೆದ ತಗೋರಿ, ಪೂರ್ಣ ಎಲ್ಲ ತೆಗಿಬಾರ್ದು, ಮ್ಯಾಲಿಂದ ಏನು ಬಿರುಸೈತಿ ಇದು ಒಂದು ಸ್ವಲ್ಪ ಆಡೈತಿದ್ದಷ್ಟೇ ತೆಗೆದ ಆ ನಂತರ ಇದ್ರದ್ದೇ ಮುಂದಿಂದ ಏನು ಇರ್ತಿತ್ತಲ್ಲ ತುದಿ, ಅದನ್ನ ಈ ರೀತಿ ಇಡಬೇಕು. ಅಂದ್ರೆ ಇದನ್ನ ನಾವು ಕೈಯಾಗ ಹಿಡಿಬಾರ್ದು, ಒಂದು ಪ್ಲೇಟ್ ಒಳಗೆ ಹಾಕಿ ದೇವ್ರ ಮುಂದೆ ಇಡಬೇಕು. ಸಾಯಂಕಾಲ ಇವತ್ತು ಅಮಾವಾಸ್ಯೆಯಿಂದನೇ ಸಾಯಂಕಾಲ ಮಾಡ್ರಿ. ನಿಮ್ಮ ಮನ್ಯಾಗ ಏನೇ ಎಷ್ಟೇ ನೆಗೆಟಿವಿಟಿ ಇದೆ, ಮನ್ಯಾಗ ಅನಾರೋಗ್ಯ ಐತಿ, ಏನೋ ಕರ್ಕತ್ತೆ ಅಕ್ಕ ನಾವು ಇದನ್ನ ಮಾಡ್ತೀವಿ ಅಥವಾ ಒಂದು ತಿಂಗಳ ತನಕ ನೀವು ಮಾಡಿ ನೋಡ್ರಿ. ಅಂದ್ರೆ ನೆಕ್ಸ್ಟ್ 15 ದಿನ ಅಂದ್ರೆ ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಮಾಡ್ಬೋದು. ಇದನ್ನು ನೀವು 7 ಕರ್ಪೂರ ಐತ್ರ ಮೇಲೆ ಹಚ್ಬೇಕು, ಒಂದೇ ಸಲಕ್ಕೆ ಹಚ್ಚೋದಿಲ್ಲ, ಒಂದೊಂದಾಗಿ ಹಚ್ಕೊತ ಹೋಗ್ಬೇಕು. ಈ ಕರ್ಪೂರ ಹಚ್ಚುವಾಗ ನಾವು ಏನು ಸೇವೆ ಮಾಡ್ಬೇಕಂದ್ರೆ ಶ್ರೀ ಸ್ವಾಮಿ ಸಮರ್ಥ, ಆ ಕರ್ಪೂರ ಶಾಂತ ಆಗುವಾಗ 7 ಕರ್ಪೂರ ಪ್ರತಿನಿತ್ಯ ನಮ್ಗೆ ಹಚ್ಚೋದೈತಿ. ಕರ್ಪೂರ ಹೋಮ ನಮ್ಮ ಮನ್ಯಾಗ ಯಾವ ರೀತಿ ಮಾಡೋದೈತಿ, ಆ ಕರ್ಪೂರ ಪೂರ್ಣ ಶಾಂತ ಆಗುವವರೆಗೂ ನಿಮ್ಗೆ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರದ ಜಪವನ್ನು ಮಾಡೋದೈತಿ. ಆ ನಂತರ ಇದನ್ನ ನಾವು ತೆಂಗಿನಕಾಯಿ ನೋಡ್ರಿ, ಒಂದು 2-3 ದಿನ ಆಯ್ತಂದ್ರೆ ಈ ತೆಂಗಿನಕಾಯಿ ಸೀಡಿತು ಅಥವಾ ಎಲ್ಲಿ ಸಿಡಿತು ಅಂದ್ರೆ ನೀವು ಆ ತೆಂಗಿನಕಾಯಿನ ಚೇಂಜ್ ಮಾಡ್ಬೋದು. ಅದೇ ದಿನ ಚೇಂಜ್ ಮಾಡಿ ಮತ್ತೆ ನೆಕ್ಸ್ಟ್ ಹೊಸ ತೆಂಗಿನಕಾಯಿ ತೊಗೋಬೋದು. ಒಂದು ವೇಳೆ ಈ ತೆಂಗಿನಕಾಯಿ ನಿಮ್ಗೆ ಏನೂ ಕೆಟ್ಟಿಲ್ಲ, ಏನೂ ಸಿಡಿಲ್ಲ, ಇದಕ್ಕೇನೂ ಹಾನಿ ಆಗಿಲ್ಲಪ್ಪ ಅಂದ್ರೆ ಈ ತೆಂಗಿನಕಾಯಿ ಹಾಗೆ ಐತಂದ್ರೆ ನೆಕ್ಸ್ಟ್ ಹುಣ್ಣಿಮೆಗೆ ಕೂಡ ನೀವು ಚೇಂಜ್ ಮಾಡ್ಬೋದು, ಇಲ್ಲ ನೀವು ನೆಕ್ಸ್ಟ್ ಅಮಾವಾಸ್ಯೆವರೆಗೂ ನೀವು ಇದನ್ನು ಒಯ್ಬೋದು. ಹುಣ್ಣಿಮೆಗೆ ನೀವು ಚೇಂಜ್ ಮಾಡ್ರಿ ಅಂದ್ರೆ ಈ ತೆಂಗಿನಕಾಯಿ ಏನತ್ತಿಲ್ಲ, ನಾವು ಈಗ ಸೇವಾ ಮಾಡ್ತಿರ್ತಲ್ಲ ಈ ತೆಂಗಿನಕಾಯಿನ ನೀವು ಒಡೆದ ಮನ್ಯಾಗ ಯಾವುದೇ ಒಂದು ಸ್ವೀಟ್ ಮಾಡಿ ನೀವು ಪ್ರಸಾದ ಆಗಿ ತೊಗೋಬೇಕು. ಈಗ ಅತ್ಯಂತ ಪ್ರಭಾವಿ ಸೇವೆ ಐತಿ. ಮನ್ಯಾಗ ಕಿರಿಕಿರಿ ಏನೇ ಎಷ್ಟೇ ಕಷ್ಟ ಇದ್ರೂ ಆ ಕಷ್ಟವನ್ನು ದೂರ ಮಾಡುವಂಥ ಅತ್ಯಂತ ಪ್ರಭಾವಿ ಸೇವೆ ಐತಿ. ಹಾಗಾಗಿ ಈ ತೆಂಗಿನಕಾಯಿ ಕರ್ಪೂರ ಹೋಮ ಯಾವ ರೀತಿ ಮಾಡಬೇಕು, ಇಲ್ಲ ನಾವು ನೆಕ್ಸ್ಟ್ ಅಮಾವಾಸ್ಯೆಗೆ ಹುಣ್ಣಿಮೆ ನೆಕ್ಸ್ಟ್ ಹುಣ್ಣಿಮೆ ತನಕ ನೀವು ಇದನ್ನು ಚೇಂಜ್ ಮಾಡ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಕೂಡ ಇದೇ ತೆಂಗಿನಕಾಯಿನ ಒಂದೇ ತೆಂಗಿನಕಾಯಿನ ಯೂಸ್ ಮಾಡಿ ಇನ್ನು ಈ ತೆಂಗಿನಕಾಯಿ ನಾವು ಯೂಸ್ ಮಾಡಿದ ಕೂಡಲೇ ಅಮಾವಾಸ್ಯೆ ತನಕ ಅಂದ್ರೆ ಪ್ರತಿದಿನ ಇದ್ರ ಮೇಲೆ ನಾವು ಕರ್ಪೂರ ಹಚ್ತೇವಂದ್ರೆ ಇದು ಒಂದು ಸ್ವಲ್ಪ ಶಾಖ ಜಾಸ್ತಿಯಾಗಿ ಇದು ಒಡಿಬೋದು ಅಥವಾ ಇದು ಕೆಡಬಹುದು. ಹಾಗಾಗಿ ಇದನ್ನು ಚಲೋ ಇತ್ತಂದ್ರೆ ಪ್ರಸಾದ ಮಾಡ್ತೀನಿ ರೀ, ಇದು ಕೆಟ್ಟಿತ್ತಂದ್ರೆ ನೈರ್ಮಲ್ಯದಾಗ ಹರಿಯುವ ನೀರಿದಾಗ ವಿಸರ್ಜನೆ ಮಾಡೋದ. ನೆಕ್ಸ್ಟ್ ನೀವು ಕೂಡ ನೆಕ್ಸ್ಟ್ ಅಮಾವಾಸ್ಯೆಯಿಂದ ಕೂಡ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಇನ್ನು ಎರಡನೇದು ಏನಪ್ಪ ಅಂದ್ರೆ ನಮ್ಮ ಮನ್ಯಾಗ ನಾವೆಲ್ಲರೂ ಕುಂಬಳಕಾಯಿನ ಕಟ್ತೇವೆ, ಬೂದುಗುಂಬಳಕಾಯಿ ಅಂತ ಹೇಳಿ ಕಟ್ತೇವೆ. ಯಾಕಂದ್ರೆ ನಮ್ಮ ಮನೆಗೆ ದೃಷ್ಟಿ ಆಗಬಾರ್ದು, ನಮ್ಮ ಮನ್ಯಾಗ ನೆಗೆಟಿವಿಟಿ ಅನ್ನೋದು ಇರಬಾರ್ದು, ನಮ್ಮ ಮನ್ಯಾಗ ನಮ್ಮ ಪ್ರತಿಯೊಬ್ಬರು ಮನ್ಯಾಗಿರುವಂಥ ಸದಸ್ಯರ ಆರೋಗ್ಯ ಚಲೋ ಇರಬೇಕು, ಅವ್ರ ಪ್ರಗತಿ ಆಗಬೇಕು, ಖುಷಿಯಿಂದ ಇರ್ಬೇಕಂದ್ರೆ ಈ ಕುಂಬಳಕಾಯಿ ನಮ್ಮ ಮನೆ ಮ್ಯಾಗ ಬೀರುವಂಥ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಊರ್ಜಾದ ಪರಿಣಾಮವನ್ನು ಅಲ್ಲೇ ತಡೆದ ನಷ್ಟ ಮಾಡ್ತೀವಿ. ಹಾಗಾಗಿ ಅದನ್ನು ಯಾವ ರೀತಿ ಇರ್ಬೇಕು ನೋಡ್ರಿ, ನಾವು ಬುದ್ಗುಂಬಳಕಾಯಿ ತರೋದಂದ್ರೆ ಅಡ್ವಾನ್ಸ್ ತಂದು ಇಟ್ಕೋಬೇಕು. ಅಮಾವಾಸ್ಯೆ ದಿವಸ ತಂದ್ರು ಬೆಳಗ್ಗೆ ತಂದ್ರು ಕೂಡ ನಡೆದೈತಿ. ಅದನ್ನ ಒಂದು ಚೀಲ ತಂದು ಸ್ವಚ್ಛಂಗೆ ಅದನ್ನು ತೊಳೆದ ಅದ್ರ ಮ್ಯಾಗ 2 ಸೈಡ ಕಾಡ್ಗಿಯಿಂದ
ನಾ ಇಲ್ಲಿ ಫೋಟೋ ಹಾಕ್ತೇನೋ, 2 ಸೈಡ್ ಕಾಡ್ಗಿಯಿಂದ ಒಂದು ಲೈನ್ ಹೇಳ್ಬೇಕು, ಮ್ಯಾಲ ಸಿಂಧೂರು ಇಲ್ಲಾಗಿತ್ತ ನೀವು ಕುಂಕುಮ ಸಿಂಧೂರ ಅಂತ ಸಿಕ್ತಿದೆ, ಆ ಸಿಂಧೂರದಿಂದ ನೀವು ಅದನ್ನ ಓಮತ ಬರಿಬೇಕು. ಆ ನಂತರ ಕೆಳಗ ಸ್ವಸ್ತಿಕ್ ತೆಗಿಬೇಕು. ಇನ್ನು ಇದ್ರ ಮ್ಯಾಗ ಏನೇನು ಸೇವೆ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ನಮ್ಮ ಜಗ್ಲಿ ಮುಂದೆ ಇಡಬೇಕು. ಜಗ್ಲಿ ಮುಂದೆ ಇಟ್ಟು ಅದನ್ನ ನಾವು ಅದ್ರ ಮ್ಯಾಗ ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ನಾವು ಸಾಯಂಕಾಲ ದೀಪ ಹಚ್ತೇವಲ್ಲ ಆ ಟೈಮ್ದಾಗ, ಅಂದ್ರೆ ಸಾಯಂಕಾಲ ಟೈಮ್ದಾಗ ಕಟ್ಟೋದೈತಿ. ಹುಣ್ಣಿಮೆ ಅಮಾವಾಸ್ಯೆ ಯಾವ್ದೇನೇ ಇರ್ತಿಲ್ಲ ಅದನ್ನ ಸಾಯಂಕಾಲ ಟೈಮ್ದಾಗ ಇದನ್ನ ನಮಗೆ ಕಟ್ಟೋದೈತಿ. ನೀವು ಕೆಂಪು ವಸ್ತ್ರ ಕಟ್ರಿ, ಅದಕ್ಕೆ ಸಿಗುವಂಥ ಜಾಳ್ಗಿ ಟೈಪ್ ಸಿಗ್ತಾವ ನೆಟ್, ಅದನ್ನು ಕೂಡ ಅದ್ರೊಳಗೂ ಹಾಕಿ ಕೂಡ ಹೊರಗಿನ ನಿಮ್ಮ ಮೇನ್ ಡೋರ ಅಥವಾ ನಿಮ್ಮ ಮೇನ್ ಡೋರ್ ಒಳಗೆ ಎಂಟ್ರಿ ಎಲ್ಲಿ ಆದಿಲ್ಲ ಅಲ್ಲಿ ಕಟ್ಬೋದು. ಆ ನಂತರ ಪೂಜೆ ಮಾಡ್ಕೊಂಡ ಅದಕ್ಕೆ ನೀವು ಕಾಲ ಭೈರವಷ್ಟಕ್ಕ 11 ಸಲ ಅಂದ್ರೆ ಉತ್ತಮ. ಅಕ್ಕ 11 ಸಲ ಆಗುಲ್ಲ ಅಂದ್ರೆ 1 ಸಲ ಅಂದ್ರೆ ವೇದೋಕ್ತ ವಲ್ಗಾ ಸೂಕ್ತ. ಇವೆರಡೂ ಕೂಡ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಗ್ರಂಥಿ ಇದ್ಲ ಅದ್ರಾಗೈತಿ. ಅಲ್ಲಿ ಅವು ಎರಡೂ ಶ್ಲೋಕಗಳನ್ನ ಅದ್ರ ಮ್ಯಾಗ ಕೈ ಇಟ್ಟು ಹೇಳಿ ಅದನ್ನ ನೀವು ನಿಮ್ಮ ಮನ್ಯಾಗ ಗಂಡ್ಮಕ್ಳು ಇರ್ತಾರಲ್ಲ ಅವ್ರ ಕೈಲಿ ಅದನ್ನ ನಿಮ್ಮ ಮನೆ ಮೇನ್ ಡೋರ್ ಏನಿರ್ತಿತ್ತಲ್ಲ ಅಲ್ಲಿ ನಾವು ಕಟ್ಬೇಕು ಮ್ಯಾಲ. ಅಂದ್ರೆ ಪ್ರತಿಯೊಬ್ರು ಯಾವುದೇ ನಮ್ಮ ಮನೆಗೆ ವ್ಯಕ್ತಿ ಬರ್ತದಂದ್ರೆ ಅದನ್ನ ದಾಟಿ ಒಳಗೆ ಬರಬೇಕು. ಹಾಗಾಗಿ ಇದೇನಾಗ್ತೈತೆ ಅಂದ್ರೆ ಮನೆ ನೆಗೆಟಿವಿಟಿ ಏನಿತ್ತು, ನಮ್ಮ ಮನೆಗೆ ಏನೋ ಒಂದು ಕೆಟ್ಟದ ದೃಷ್ಟಿ ಅದ ಆಗಿತ್ತಂದ್ರೆ ನಾ ಹೇಳ್ತೇನೆ, ನಮ್ಮ ಮನ್ಯಾಗ ಈಗ 6 ತಿಂಗಳಾಯ್ತು 3 ಕುಂಬಳಕಾಯಿ ಕೊಳ್ತಿದ್ದಾವೆ. ಈ ಮಾಸಿಗೂ ಕೂಡ ನಾನು ಹೊಸದು ಕಟ್ಟಿದ್ದೇನೆ. ಈಗ ಮೊನ್ನೆ ತೆಗೆದೋಗಿದ್ದೇನೆ, ಅದು ಕೊಳತು ಫುಲ್ ಸೋರ್ಕದೈತೆ. ಅಂದ್ರೆ ನಮ್ಮ ಮನೆಯಾಗಿರುವಂಥ ಏನು ಕೆಟ್ಟ ದೃಷ್ಟಿ ಆಗಲಿ ಏನೇ ಒಂದು ನಮ್ಗೆ ತ್ರಾಸ ಆಗೋದಿತ್ತು ಅದೆಲ್ಲ ಅದ್ರ ಮ್ಯಾಗ ಹೋಗ್ತೈತಿ. ನಮ್ಮ ಮನೆಯಾಗಿರೋ ಸದಸ್ಯರಿಗೆ ಯಾವುದೇ ರೀತಿ ಕೂಡ ತ್ರಾಸ ಆಗೋಲ್ಲ, ಅವ್ರ ಸಂರಕ್ಷಣೆ ಆಗ್ತಿರ್ತೈತಿ. ಹಾಗಾಗಿ ಅದು ಕೊಳಿತು ಅಥವಾ ಅದ ಪೂರ್ತಿ ಒಂದು ರೀತಿ ಹಿಂಗೆ ಒಣಗಿದಂಗೆ ಆದೈತಿ, ಅದನ್ನು ನೈರ್ಮಲ್ಯದಾಗ ವಿಸರ್ಜನೆ ಮಾಡಿ ನೀವು ಅದು ಯಾವಾಗ ನೀರು ಸೋರ್ಕ್ ಸ್ಟಾರ್ಟ್ ಮಾಡ್ತಿದ್ಲ ಅದನ್ನು ತೆಗೆದ ಅದನ್ನು ನೈರ್ಮಲ್ಯದಾಗ ವಿಸರ್ಜನೆ ಮಾಡಿ ನೀವು ಮತ್ತು ಹೊಸದ ಅಮಾವಾಸ್ಯೆ ತನಕ ವೇಟ್ ಮಾಡೋಂಗಿಲ್ಲ. ಅಮಾವಾಸ್ಯೆಗೆ ಮುಂದೊಂದು 4 ದಿನದಾಗ ಅಮಾವಾಸ್ಯೆ ಇತ್ತಂದ್ರೆ ನೀವು ಮುಂದೆ ನೆಕ್ಸ್ಟ್ ಕಟ್ಬೋದು. ಇಲ್ಲ ಇನ್ನು ಅಮಾವಾಸ್ಯೆ 15 ದಿನ ಅದ ದೂರ ಇತ್ತಂದ್ರೆ ಯಾವುದೇ ಒಂದು ಬುಧವಾರ ಮತ್ತು ಶನಿವಾರ ನೋಡಿ ನೀವು ಕಟ್ಬೋದು. ಈಗ ಮೊನ್ನೆ ತೆಗೆದೋಗ್ದಿರೋದನ್ನ ನಾನು ಇವತ್ತು ಕಟ್ಕದೇನೆ ಅಮಾವಾಸ್ಯೆಗೆ. ಇದನ್ನ ನೀವು ಕಟ್ಬೇಕು. ಇದನ್ನ ಯಾಕೆ ಕಟ್ಟಬೇಕು ಅನ್ನೋದು ನಾನು ಕಮ್ಯುನಿಟಿ ಪೋಸ್ಟರ್ಸ್ ಕಟ್ಟಿ ಹಾಕಿದೇನು, ಅದನ್ನು ಕೂಡ ಒಂದ್ಸಲ ಓದ್ರಿ. ನಮ್ಮ ಮನೆಯಾಗಿರುವಂಥ ಪ್ರತಿಯೊಬ್ಬರೂ ಇದು ಸಂರಕ್ಷಣೆ ಮಾಡ್ತೈತಿ. ಆರ್ಥಿಕ, ಅನಾರೋಗ್ಯ, ಶಾರೀರಿಕ ಎಲ್ಲ ತೊಂದರೆದಿಂದ ಇದೇ ಸಂರಕ್ಷಣೆ ಮಾಡ್ತೈತಿ. ಅವ್ರಿಗೊಂದು ಉತ್ಸಾಹ ಅಂದ್ರೆ ದೃಷ್ಟಿ ದೋಷವನ್ನು ದೂರ ಮಾಡ್ತೈತಿ ನಮ್ಮ ಮನೆಗಾಗಲಿ ನಮ್ಮ ಮನೆಯಾಗಿರುವಂಥ ಕುಟುಂಬದಾಗಿರುವ ಸದಸ್ಯರು. ಇನ್ನು ನಾವು ಪ್ರತಿಯೊಬ್ಬರು ನಮ್ಮ ಮನ್ಯಾಗ ಸಾಂಬ್ರಾಣಿ ಹಾಕುವ ಪದ್ಧತಿ ನಾವೆಲ್ಲರಿಗೂ ಗುರ್ತಿದೆ. ನಾವು ಪ್ರತಿಯೊಬ್ಬರು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಲಿ ಏನೇ ಮಾಡಲಿ ಪ್ರತಿಯೊಬ್ಬರು ಕೂಡ ನಮ್ಮ ಮನ್ಯಾಗ ಸಾಂಬ್ರಾಣಿ ಹಾಕ್ದೆ ನಮ್ಗೆ ಆ ಪೂಜೆ ಅಪೂರ್ಣ ಅನಿಸ್ತೈತಿ. ಇನ್ನು ಹುಣ್ಣಿಮೆ ಆಗಲಿ ಶುಕ್ರವಾರ ಆಗಲಿ ಅಮಾವಾಸ್ಯೆ ಆಗಲಿ ಪ್ರತಿ ದಿನ ಹಾಕಿರಿ ಕೂಡ ಉತ್ತಮ. ಆದರೆ ನಾವೆಲ್ಲರೂ ಈಗಂತೂ ಸಿಟಿ ಆಗಲಿ ಹಳೆ ಆಗಲಿ ಬೆಂಕಿ ಪ್ರಮಾಣ ಅಂದ್ರೆ ಒಲಿ ಹೊತ್ಸೋದು ಕಡಿಮೆ ಆಗಿಬಿಟ್ಟೈತಿ. ಪ್ರತಿಯೊಬ್ಬರು ಕೂಡ ಗ್ಯಾಸ್, ಹಾಗಾಗಿ ನಾವು ತೆಂಗಿನಕಾಯಿ ಏನು ಹೊಡುತ್ತೆ ಆ ಚಿಪ್ಪ ಅಥವಾ ಇಡ್ಲಿ ನೀವು ಯಾವ್ದ್ರಿಂದ ಯೂಸ್ ಮಾಡಿ ಸಾಂಬ್ರಾಣಿ ಹಾಕ್ತಿರ್ತಿರಲ್ಲ, ಅಮಾವಾಸ್ಯೆ ದಿವಸ ತಪ್ಪದ ನೀವು ಸಾಂಬ್ರಾಣಿ ಹೊಗೆಯನ್ನು ಹಾಕ್ಬೇಕು ನಮ್ಮ ಮನ್ಯಾಗ. ಇದರಿಂದ ಏನಾಗ್ತೈತೆ ಅಂದ್ರೆ ಮನ್ಯಾಗಿರುವಂಥ ನಕಾರಾತ್ಮಕ ಎನರ್ಜಿ ನಷ್ಟ ಆಗ್ತೈತಿ, ಸಕಾರಾತ್ಮಕ ಊರ್ಜಾ ಆಗ್ತೈತಿ, ಮನ್ಯಾಗಿರುವ ಕ್ರಿಮಿಕೀಟಗಳು ಎಲ್ಲ ನಾಶ ಆಗ್ತಾವು. ಆದ್ದರಿಂದ ನಮ್ಗೆ ಶಾರೀರಿಕ ಮಾನಸಿಕ ತೊಂದರೆಗಳು ಕೂಡ ಕಮ್ಮಿ ಆಗ್ತಾವು. ಹಾಗಾಗಿ ಅಮಾವಾಸ್ಯೆ ದಿನ ಹಾಕ್ರಿ. ಈ ಹಾಕುವಾಗ ಅಥವಾ ಸಾಂಬ್ರಾಣಿ ಹಾಕುವಾಗ ಒಂದು ಸಣ್ಣ ಉಪಾಯ ಮಾಡ್ರಿ. ನಾ ಪ್ರತಿ ಸಲ ಇದನ್ನು ಮಾಡ್ತೇನೆ. ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಅಂತ ಏನು ಹೇಳಿದೆನೋ ಸಂಪೂರ್ಣ ನಿಮ್ಮ ಮನೆಯಾಗಿರುವ ಎಲ್ಲ ಕುಟುಂಬ ಸದಸ್ಯರ ಮ್ಯಾಗಿಂದ ಈ ಕೈಯಾಗಿ ಹಿಡಿದು ಅದನ್ನು ಅವ್ರ ಕಡೆಯಿಂದ 3 ಸಲ ನಿವಾಳಿಸ್ಬೇಕು. ಅಂದ್ರೆ ತಲೆದಿಂದ ಹಿಡಿದು ಪಾದವರಿಗೆ ನಿವಾಳಿಸುವಾಗ ಶ್ರೀ ಸ್ವಾಮಿ ಸಮರ್ಥ ಅಂತ ಹೇಳ್ರಿ. ಅದನ್ನು ನಿವಾಳಿಸಿ ಏನು ನೀವು ಸಾಂಬ್ರಾಣಿ ಹೊಗೆ ಹಾಕಿರ್ತಿರಲ್ಲ ಅದ್ರಾಗ ಅದನ್ನು ಹಾಕ್ಬೇಕು. ಅವು ಇವಾಗ ಚಟ್ಪಟ್ ಸಿಡಿತಾವಲ್ಲ ಅಂದ್ರೆ ಮನ್ಯಾಗ ಇಡೋಂಗಿಲ್ಲ, ಅದನ್ನು ನಾವೆಲ್ಲ ಸಂಪೂರ್ಣ ಹೊಗೆ ಹಾಕಿ ಆ ಬೆಂಕಿ ಏನಿರ್ತೈತಿ ಹೊರಗಿರಬೇಕು. ಆ ನಂತರ ಪ್ರತಿಯೊಬ್ಬರಿಗೂ ನಮ್ಮ ಮನ್ಯಾಗಿರುವ ಪ್ರತಿಯೊಬ್ಬರು ಸದಸ್ಯರ ಮ್ಯಾಗ ಅದನ್ನು ನಿವಾಳಿಸಿ ಹೊರಗಿನ ನಮ್ಮ ಮೇನ್ ಡೋರ್ ಏನಿರ್ತೈತಿಲ್ಲ ಅದ್ರ ಮ್ಯಾಗಿಂದ ಕೂಡ ನಾವು ಅದನ್ನು ನಿವಾಳಿಸಿ ಆ ನಂತರ ಏನು ಬಿಳಿ ಸಾಸಿವೆ ಇರ್ತಾವಲ್ಲ ಅದನ್ನು ಹೋಗಿ ನಾವು ಏನು ಬೆಂಕಿ ಮಾಡಿರ್ತೀವಲ್ಲ ಅದ್ರ ಹಾಕಬೇಕು. ಆ ನಂತರ ಕೈಕಾಲು ಮೂತಿ ತಕ್ಕೊಂಡು ಬಂದ ಸ್ವಾಮಿ ಮಹಾರಾಜರಿಗೆ ಮುಜರಾ ಮಾಡ್ಬೇಕು. ಮುಜರಾ ಅಂದ್ರೆ ನಮಸ್ಕಾರ ಮಾಡ್ಬೇಕು. ಇದರಿಂದ ಏನಾಗ್ತೈತಿ ಅಂದ್ರೆ ದೃಷ್ಟಿ ಆಗಿರಲಿ ಏನೇ ಒಂದು ಕೆಟ್ಟ ದೃಷ್ಟಿ ಆಗಲಿ ನಮ್ಮ ಮ್ಯಾಗ ಆಗಿತ್ತಂದ್ರೆ ಕಡಿಮೆ ಆಗ್ತೈತಿ. ನೀವು ಇದನ್ನು ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮಾಡ್ಕೊತ ಬರ್ರಿ. ನೀವು ನನಗೆ ಹೇಳ್ತೀರಿ ಆರೋಗ್ಯದಾಗ ಬದಲಾವಣೆ ಆಗೈತಿ, ಸಿಟ್ಟಿತ್ತಂದ್ರೆ ಯಾವ ರೀತಿ ಕಡಿಮೆ ಆಗೈತಿ, ಪ್ರತಿಯೊಂದು ಕೂಡ ಆಯಾಸ ಆಳಸ ಎಲ್ಲ ಅಂದ್ರೆ ಕೆಲಸ ಮಾಡ್ಬೇಕು ಅನ್ನೋ ಆಸಕ್ತಿ ಇರ್ತದೆ ಅಂದ್ರೆ ಕೆಲಸ ಮಾಡ್ಕೋ ಆಗುಲ್ಲ. ಏನೋ ಒಂದು ರೀತಿ ಬ್ಯಾಡ್ ಇವತ್ತು ಮಾಡು ಮುಂದೆ ನಾಳೆ ಮಾಡು ಈ ರೀತಿ ನಾವು ನೆಕ್ಸ್ಟ್ ಹಾಕೋತ ಹೋಗ್ತಿರ್ತೇವೆ. ಇನ್ನು ನೀವು ಯಾವುದೇ ಮನ್ಯಾಗ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊತೀರಿ ಅಂದ್ರೆ ಟೈಲರಿಂಗ್ ಆಗಲಿ ಸಾರಿ ಏನೇ ಆಗಲಿ ಕೂಡ ನೀವು ಇದನ್ನು ಕೂಡ ನಿಮ್ಮ ಮಷಿನ್ಗಳಾಗಲಿ ನೀವು ಮಾಡುವಂಥ ಬಿಸ್ನೆಸ್ ಏನೋ ಒಂದು ಅಂಗಡಿ ಇರ್ತದೆ ಅದ್ರ ಕೂಡ ನೀವು ನಿವಾಳಿಸಿ ಇದನ್ನು ಒಗಿಬಹುದು. ಈ ಅಮಾವಾಸ್ಯೆಗೆ ಇಷ್ಟು ಸೇವೆ ಅಂದರೆ ಸರಳ ಸೇವೆ ಇದಾವೆ, ಆದ್ರೆ ಹೆಚ್ಚಿನ ಪ್ರಮಾಣದಾಗ ಒಂದು ಪರಿಣಾಮವನ್ನು ಬೀರ್ತಾವೆ ನಮ್ಮ ಜೀವನದಾಗ. ನೆಗೆಟಿವಿಟಿಯನ್ನು ದೂರ ಮಾಡಿ ಸಕಾರಾತ್ಮಕ ಊರ್ಜೆಯನ್ನು ತರ್ತಿರ್ತಾವೆ. ಹಾಗಾಗಿ ಈ ಸಣ್ಣ ಪುಟ್ಟ ಸೇವೆಯನ್ನು ಮಾಡಿರಿ, ದೊಡ್ಡ ಬದಲಾವಣೆಯನ್ನು ನೀವು ತರ್ಕೋರಿ. ಮತ್ತು ನಿಮ್ಮ ಸ್ವಾಮಿ ಸೇವೆ ಬಗ್ಗೆ ನನಗೆ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ಗಳು ನನಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಾವೆ ಹೆಚ್ಚಿನ ವಿಡಿಯೋಗಳು ಮಾಡಿ ಹಾಕಕ್ಕೆ.
ಇನ್ನು ನೆಕ್ಸ್ಟ್ ನನ್ನ 11 ಗುರುವಾರದ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದೇನೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ವಿಡಿಯೋನ. ನೀವು ಕೂಡ ಸ್ಟಾರ್ಟ್ ಮಾಡಿರಿ. ಇವತ್ತಿನ ಈ ಮಾಹಿತಿ ಇಷ್ಟ ಆಗಿರೋ ಶೇರ್ ಮಾಡಿರಿ. ಹೊಸ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.